ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ, ನಮಗೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ. 12ನೇ ಮನೇಲಿ ಗುರು ಸಂಚಾರ ಮಾಡ್ತಾ ಇರ್ತೇವೆ. ಗುರು ಏನು ಹೇಳ್ತದೆ ಅಂದರೆ, ಸ್ವಲ್ಪ ಧರ್ಮ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವಂಥದ್ದು, ಧರ್ಮ ಕಾರ್ಯಗಳಿಗೆ ಹಣಕಾಸಿನ ವ್ಯವಸ್ಥೆ ಮಾಡುವಂಥದ್ದು, ಹಣಕಾಸಿನ ವ್ಯವಸ್ಥೆಯಿಂದ ನಿಮಗೆ ಸ್ವಲ್ಪ ಖರ್ಚು ಸಹ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥದ್ದು, ದೈವ ದರ್ಶನ ಮಾಡುವಂಥದ್ದು, ಮನೆಯಲ್ಲಿ ಒಳ್ಳೆಯ ಒಂದು ಶುಭ ಕಾರ್ಯಗಳು ನಡೆಸುವಂಥದ್ದು, ಇವೆಲ್ಲ ಆಗ್ತಾ ಇರ್ತದೆ. ಆದರೆ ಇದ್ರ ಒಟ್ಟಿಗೆ ಭೂಮಿ ವಿಚಾರದಲ್ಲಿ ಏನಾದರೂ ಅಂದುಕೊಂಡಿದ್ದರೆ ಖಂಡಿತ ಆ ಭೂಮಿ ವಿಚಾರದಲ್ಲಿ ಏಳಿಗೆಯನ್ನು ಕಾಣುವಂಥದ್ದು, ಮಕ್ಕಳ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಹೆಣ್ಣು ಮಕ್ಕಳಿಗೆ ಏನೋ ಗೊತ್ತಿಲ್ಲದೆ ಈ ವಾರ ಒಳ್ಳೆಯ ಒಂದು ಶುಭ ವಿಚಾರವನ್ನು ಕೇಳುವಂಥದ್ದು, ಆಹ್ಲಾದಕರವಾದಂತಹ ವಾರವನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು. ನೀವು ಮಾಡಬೇಕಾಗಿರೋಂಥದ್ದು ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ. ಈ ವಾರ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಆ ವಿನಾಯಕನ ಸ್ಮರಣೆ ಮಾಡ್ತಾ ಬನ್ನಿ. ಸೋಮವಾರ, ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ.